ಗ್ಯಾರಂಟಿಗಳ ಬಗ್ಗೆ ಜನ ಏನು ಹೇಳ್ತಾರೆ? ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ? ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ನಾಯಕ ಯಾರು? ಈಗ ಬೊಂಬಾಯಿ ನಾಡು ಚನ್ನಪಟ್ಟಣಕ್ಕೆ ಎಂಟ್ರಿ ಕೊಡ್ತಾ ಇದ್ದೀನಿ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, ಸಿ.ಪಿ. ಯೋಗೇಶ್ವರ್. ಹಾಗಾದರೆ ಇಲ್ಲಿನ ಕಾರ್ಯಕರ್ತರು, ಇಲ್ಲಿನ ಮತದಾರರು ಏನು ಹೇಳ್ತಾರೆ ಅನ್ನೋಂಥದ್ದನ್ನು ನೋಡೋಣ ಬನ್ನಿ. ಈಗ ನಾನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇನೆ. ಚನ್ನಪಟ್ಟಣದ ನಗರದಲ್ಲಿ ನಾನಿದ್ದೀನಿ. ಇಲ್ಲಿ ಯಾವ ರೀತಿಯಾದಂಥ ಒಂದು ಗ್ರೌಂಡ್ ರಿಪೋರ್ಟ್ ಇದೆ, ಗ್ಯಾರಂಟಿಗಳು ಸರ್ಕಾರ ಯಶಸ್ವಿ ಆಗಿದೆಯಾ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಯಾರೆಲ್ಲ ಅಡೆತಡೆ ಆಗ್ತಿದ್ದಾರೆ, ಸ್ವಾಭಾವಿಕವಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾತಾಡಿರೋದನ್ನು ಡಿ.ಕೆ. ಶಿವಕುಮಾರ್ ಅವರು ಕೂಡ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಇಲ್ಲಿನ ಜನ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ. ಈಗ ನಮ್ಮ ಜೊತೆ ಕನಕಪುರ ಕ್ಷೇತ್ರದ ಮತದಾರರು ಕೂಡ ಇದ್ದಾರೆ. ಸರ್, ತಮ್ಮ ಹೆಸರು? ಲೋಕೇಶ್ ಅಂತ, ಇಲ್ಲಿ ಚನ್ನಪಟ್ಟಣ ನಾಗರಿಕರು. ಹೇಗಿದೆ ಸರ್ ಚನ್ನಪಟ್ಟಣ ಪಾಲಿಟಿಕ್ಸ್? ಚನ್ನಪಟ್ಟಣ ಪೊಲಿಟಿಕ್ಸ್ ಅಂದರೆ ಭಾಳ ಒಂಥರ ಇತಿಹಾಸದಲ್ಲಿ ಪ್ರಸಿದ್ಧಿಯಾದಂಥದ್ದು. ಇಲ್ಲಿ ಒಂದು ಕಡೆ ನಮ್ಮ ಜನಪ್ರಿಯ ಶಾಸಕರಾದಂಥ ಸಿ.ಪಿ. ಯೋಗೇಶ್ವರ್ ಅವರ ಒಂದು ಇಲ್ಲಿ ಕ್ಷೇತ್ರದ ಒಂದು ಅವರ ಅವರ ಉಳಿಸ್ಕೊಂಡಿರುವಂತಹ ಒಂದು ಆಕಾಂಕ್ಷಿ ಯೋಗೇಶ್ವರ್ ಇಲ್ಲಿ ಭಾಳ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಾರಿಗೆ ತಂದವರೇ, ಜೊತೆ ಅಭಿವೃದ್ಧಿ ಮಾಡವ್ರೆ, ನೀರಾವರಿ ಅರಿಕರಿ ಮಾಡವ್ರೆ. ಈ ಕ್ಷೇತ್ರದಲ್ಲಿ ಅವರದೇ ಆದಂಥ ಒಂದು ಸಾಧನೆ ಇದೆ. ಅವರು 2028ಕ್ಕೂ ಕಾಂಗ್ರೆಸ್ಸಲ್ಲಿ ಇರ್ತಾರೆ ಸರ್ ಸಿ.ಪಿ. ಯೋಗೇಶ್ವರು? ಸರ್, ನನಗನ್ನಿಸುತ್ತೆ ಈ ಕ್ಷೇತ್ರದ ಜನ ಅವರು ಈ ಕಾಂಗ್ರೆಸ್ ಪಾರ್ಟಿಯನ್ನು ಗುರುತಿಸಿಕೊಂಡಿರೋದ್ರಿಂದ, ಇಲ್ಲಿ ಅನೇಕ ಹಿಂದುಳಿದ ಜನಾಂಗಗಳಿರೋದ್ರಿಂದ ನನ್ನ ಅನಿಸಿಕೆ ನಮ್ಮ ಶಾಸಕರು ನಮ್ಮನ್ನೆಲ್ಲ ಕೈ ಬಿಟ್ಟು ಹೋಗಲ್ಲ. ಮುಂದಿನ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ನಿಂದನೇ ಅಭ್ಯರ್ಥಿ ಆಗ್ತಾರೆ ಅಂತ ನನಗೆ 100ಕ್ಕೆ 100 ಭರವಸೆ ಉಂಟು. ಅಲ್ಲ, ಯಾಕೆ ನಾನು ನೇರವಾಗಿ ಕೇಳಿದೆ ಅಂದರೆ, ಅವರು ಹಲವು ಪಾರ್ಟಿಗಳನ್ನು ಈಗಾಗಲೇ ಬದಲಾವಣೆ ಮಾಡಿದ್ದಾರೆ. ಸಮಾಜವಾದಿ ಆಯಿತು, BJP ಆಯಿತು, ಕಾಂಗ್ರೆಸ್ ಎರಡೆರಡು ಬಾರಿ ಕಾಂಗ್ರೆಸ್ ಆಯಿತು. ಹೀಗಾಗಿ ನನಗೆಲ್ಲ ಒಂದು ಕಡೆ ಡೌಟ್ ಇದೆ ಅಂತ. ಮತ್ತು BJP ಅವರು ಕೂಡ ಅವ್ರು ನೋಡಿದ್ರೆ ಖುಷಿಯಿಂದ ನಗ್ತಾನೆ ಇದ್ದಾರೆ. ಅದಕ್ಕೆ ಹೌದು ಸರ್, ಅವ್ರಿಗೆ ಈಗ ಒಂದು ಸರಿ BJPಲಿದ್ದು ನಮ್ಮ ಕ್ಷೇತ್ರದ ಜನ ಯಾವ ಪಕ್ಷವನ್ನು ಕೈ ಹಿಡಿತಾರೆ ಅಂತ ಅವಾಗಲೇ ಸಾಕಷ್ಟು ಅನುಭವ ಆಗಿದೆ. ಯಾಕೆಂದರೆ ಹಿಂದುಳಿದ ಜನಾಂಗ ಯಾವ ಕಡೆ ಒಲವು ಇರ್ತದೆ ಆ ಕಡೆ ನಿಂತ್ಕೋತಾರೆ ಅಂತ ನನಗೆ ಸಾಕಷ್ಟು ಭರವಸೆ ಇದೆ. ಹಾಗಾಗಿ ಅವರು ಕಾಂಗ್ರೆಸ್ಸನ್ನೇ ಆಯ್ಕೆ ಮಾಡ್ಕೋತಾರೆ. ಸರ್, ಈಗ ಸರ್ಕಾರಕ್ಕೆ 2 ವರ್ಷ ಕಂಪ್ಲೀಟ್ ಆಯಿತು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ 60,000 ರೆಕಾರ್ಡು ಕೂಡ ಬ್ರೇಕ್ ಮಾಡಿದ್ರು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಿದ್ದಾರೆ. ಅದರಲ್ಲೂ ಈ ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಜಾಸ್ತಿ ಇದೆ, ಆಗಲೇಬೇಕಾ? ಸರ್, ನಮ್ಮ ಅನಿಸಿಕೆ, ನಮ್ಮ ಈಗ ಅವ್ರಿಗೆ ಶುಭ ಸೂಚನೆ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಈಗ ಸಂಕ್ರಾಂತಿ, ಈಗ ಧನುರ್ಮಾಸ ಕಳೆದ ಮೇಲೆ 100% ಆ ಭಗವಂತನ ಸಾಕ್ಷಿಯಾಗಿ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅದಕ್ಕೆ ಎಲ್ಲ ನನಗೆ ಅನುಭವನೂ ಇದೆ. ಏಕೆಂದರೆ ಅವ್ರಿಗೆ ಅವ್ರಿಗೆ ಈಗ ಶುಕ್ಲ ದೇಶ ಶುರುವಾಗಿದೆ. ಗ್ಯಾರಂಟಿ ಅವರು ಸಂಕ್ರಮಣ ಮುಗಿಯೋದಕ್ಕೆ ಅವರು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಯ್ತಾರೆ. ಏಕೆಂದರೆ ಈಗ ಅವ್ರಿಗೂ ಒಂದು ಯಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಇವರು ದೇವರಾಜ ಅರಸು ಅವರನ್ನು ಬ್ರೇಕ್ ಮಾಡಿದ್ರೆ ನಮಗೆ ಒಂದು ಇದಿರ್ತದೆ, ದಾಖಲೆ ಇರ್ತದೆ ಅನ್ನೋ ಸಲುವಾಗಿ ಅವರು ಈ ಜನವರಿ ಟೈಮ್ ತಗೊಂಡಿದ್ದಾರೆ. ಕನಿಷ್ಠ ಈಗ ಸಂಕ್ರಾಂತಿ ಮುಗಿದ ತಕ್ಷಣ ಅವರು CM ಆಗೇ ಆಯ್ತಾರೆ. ಅದಕ್ಕೆ 100ಕ್ಕೆ 100 ಭರವಸೆ ಇದೆ. ಸರಿ, ಶುಕ್ರ ಶನಿ ಇದೆಲ್ಲ ಬಿಟ್ಟು, ದೇವರು ದಿಂಡ್ರು ಎಲ್ಲ ಬಿಟ್ಟರು ಶಾಸಕರನ್ನು ಮನವೊಲಿಸ್ಕೊಂಡಿದ್ರೆ ಡಿ.ಕೆ. ಶಿವಕುಮಾರ್ ಇಷ್ಟೊತ್ತಿಗೆ ಮುಖ್ಯಮಂತ್ರಿ ಆಗ್ತಿರಲ್ವಾ? ಸರ್, ಶಾಸಕರು ನಮ್ಮ ಡಿ.ಕೆ. ಶಿವಕುಮಾರ್ ಪರ ಇದ್ದಾರೆ. ಈಗ ಹೇಳ್ತಿರಲ್ಲ, ಈ ಕೆಲವರು ಅವರನ್ನು ಶ್ರೇಯಸ್ಸನ್ನು ಕೆಲವರು ಸಹಿಸ್ತಾ ಇಲ್ಲ. ಹಾಗಾಗಿ ಅವ್ರು ಒಲವಿದೆ, ಶಾಸಕರು ಒಲವಿದೆ. ಅದು ಮೇಲ್ನೋಟಕ್ಕೆ ಹಂಗೆ ಕಾಣ್ತಾ ಇದೆ ಅಷ್ಟೇ. ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮೇಲೆ ಬಹುತೇಕ ಶಾಸಕರ ಒಲವು ಇದೆ.